ರಾಜ್ಯ ರಾಜಕೀಯದಲ್ಲಿಂದು ಬ್ಲಾಕ್ ಬಸ್ಟರ್ ಗುರುವಾರ ಪ್ರಮುಖವಾಗಿ ನೋಡಿ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಕೌಂಟೌನ್ ಶುರುವಾಗಿದೆ. ಕುತೂಹಲವನ್ನ ಕೇಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ಉಪಹಾರ ಕೂಟ. ಕೆಲವೇ ಕ್ಷಣಗಳಲ್ಲಿ ಸಚಿವರಿಗೆ ಸಿಎಂ ಉಪಹಾರ ಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಉಪಹಾರ ಕೂಟದಲ್ಲಿ ರಾಜೀನಾಮೆಯನ್ನ ಘೋಷಿಸ್ತಾರ ಸಿಎಂ ಆಗಿದ್ರೆ ತೀವ್ರ ಕುತೂಹಲವನ್ನ ಕೇಳಿಸಿದೆ ಸಿಎಂ ಔತಣ ಕೂಟ. ಇವತ್ತು ಪ್ರಮುಖವಾಗಿ ಬಹಳ ಈ ಗುರುವಾರ ಒಂದು ರೀತಿಯಾಗಿ ಸಾಕಷ್ಟು ಕುತೂಹಲವನ್ನ ಕೆಳಿಸಿದೆ. ಸಚಿವರಿಗೆ ಔತಣ ಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಸಚಿವರು ಕೂಡ ಕಾವೇರಿ ನಿವಾಸದಲ್ಲಿ ಇವತ್ತು ಔತಣ ಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಇವತ್ತು ಬ್ಲಾಕ್ ಬಸ್ಟರ್ ಗುರುವಾರ. ಹಾಗಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಳ್ತಾರ. ಇವತ್ತಿನ ಉಪಹಾರದ ಚರ್ಚೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ಸಿದ್ದರಾಮಯ್ಯನವರು ಪದತ್ಯಾಗವನ್ನ ಮಾಡ್ತಾರಾ ಇವತ್ತೇ ಅನ್ನುವಂತಹ ವಿಚಾರವಾಗಿ ನೋಡಿ. ಪ್ರಮುಖವಾಗಿ ರಾಜ್ಯಪಾಲರು ರಾಜ್ಯದಲ್ಲಿಲ್ಲ, ಆದ್ರೆ ಅಧಿಕೃತವಾಗಿ ರಾಜೀನಾಮೆ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ನಿಯಮಾವಳಿಗಳ ಪ್ರಕಾರ ರಾಜೀನಾಮೆಯನ್ನು ನೀಡುವಂತದ್ದಿದೆ. ಅಧಿಕೃತವಾಗಿ ರಾಜ್ಯಪಾಲರಿಂದ ಅದಕ್ಕೆ ಮುದ್ರೆ ಒತ್ತಬೇಕು. ಸೊ ಹಾಗಾಗಿ ಆವಾಗ ರಾಜ್ಯಪಾಲರು ಯಾವಾಗ ರಾಜ್ಯಕ್ಕೆ ಆಗಮಿಸ್ತಾರೆ, ಹಾಗೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮುದ್ರೆ ಬಿದ್ದ ನಂತರವಾಗಿ ಈ ರಾಜೀನಾಮೆ ಘೋಷಣೆ ಆಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ರಾಜ್ಯಪಾಲರಿಲ್ಲ. ಆದ್ರೆ ಔತಣ ಕೂಟವನ್ನ ಏರ್ಪಾಡು ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನ ಆಡೋದಕ್ಕೆ, ಹಾಗೆ ಈ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನ ನಡೆಸೋದಕ್ಕೆ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ನಡೀತಾ ಇರುವಂತಹ ಪ್ರೋಸೆಸ್ ಅಲ್ಲ. ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ್ಲಿಂದಲೂ ಕೂಡ ಈ ಕುರ್ಚಿಯ ಕಾದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಹೊರ ಬೀಳುತ್ತಾನೆ ಇದ್ವು. ಇಲ್ಲ ಈಗ ಸಿಎಂ ಬದಲಾವಣೆ ಆಗ್ತಾರೆ, ನೆಕ್ಸ್ಟ್ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಕಾವೇರಿ ನಿವಾಸದಿಂದಲೇ ನೇರವಾಗಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆ, ಮತ್ತೊಂದು ಕಡೆ ಇವತ್ತಿನ ಔತಣ ಕೂಟದ ಚರ್ಚೆ. ಹಾಗೆ ರಾಜೀನಾಮೆಯನ್ನ ಇವತ್ತೇ ಘೋಷಣೆ ಮಾಡ್ತಾರಾ? ರಾಜ್ಯಪಾಲರ ಇಲ್ಲದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜೀನಾಮೆ ಮುಂದಕ್ಕೆ ಹೋಗ್ಬೋದಾ? ಹಾಗೆ ಔತಣ ಕೂಟದಲ್ಲಿ ಎಲ್ಲ ಸಚಿವರು ಭಾಗಿಯಾಗೋದಕ್ಕೆ ಈಗಾಗಲೇ ಬರ್ತಿದ್ದಾರಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್, ಖಂಡಿತ. ಈಗಾಗಲೇ ಏನು 11:30 ಸಂದರ್ಭದಲ್ಲಿ ಏನೋ ಒಂದು ಕೂಟವನ್ನು ಏರ್ಪಾಡು ಮಾಡಲಿದ್ದಾರೆ. ಅಲ್ಲಿ ಸಹಜವಾಗಿಯೇ ಒಂದು ಕುತೂಹಲ ಇದೆ. ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ, ಅಂದರೆ ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರು ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ರಾಜ್ಯಪಾಲರು ಇಲ್ಲದೆ ಅವರು ಅವರ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಕೂಡ ಮಾಡಬಹುದಾಗಿದೆ ಕಾನೂನಾತ್ಮಕವಾಗಿ. ಹೀಗಾಗಿ ಅವರ ಸಲ್ಲಿಕೆಯನ್ನು ಮಾಡಿದ ಬಳಿಕ ರಾಜ್ಯಪಾಲರಿಗೆ ಈ ರೀತಿಯಾದಂತಹ ಒಂದು ಇಂಟಿಮೇಷನ್ಗಳನ್ನು ಕೊಡಬಹುದಾಗಿದೆ. ಈ ರೀತಿಯಾಗಿ ಕೂಡ ರಾಜೀನಾಮೆ ಸಲ್ಲಿಕೆಯನ್ನು ಮಾಡಬಹುದಾಗಿದೆ. ಅವರು ರಾಜ್ಯಪಾಲರು ಅಂದರೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಇರಲೇಬೇಕು ಅಂತ ಏನು ಇದಿಲ್ಲ. ಹೀಗಾಗಿ ಇಂದಿನ ನಿರ್ಧಾರ ಏನಿದೆ ಅಂದರೆ ಈ ಒಂದು ಔತಣ ಕೂಟದಲ್ಲಿ ನಡೆಯುವಂತಹ ಒಂದು ನಿರ್ಧಾರ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಇದು ಮಾಡಿಕೊಟ್ಟಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ, ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು. ಅದೆಲ್ಲವೂ ಕೂಡ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇನಿದೆ ಅಂದರೆ ಒಂದು ರೀತಿಯಾದಂತಹ ಅಥೆಂಟಿಕ್ ಆದಂತಹ ಯಾರೂ ಕೂಡ ಈ ರೀತಿ ಇಂತಹ ಒಂದು ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ, ಹೊಸ ಸಿಎಂ ಆಯ್ಕೆ ಆಗ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿಯವರೆಗೆ ಹೇಳುವಂತಹ ಒಬ್ಬ ಅಥೆಂಟಿಕ್ ಪರ್ಸನ್ ಯಾರು ಕೂಡ ಇದನ್ನು ಸ್ಪಷ್ಟವಾಗಿ ಅಂದರೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಸದ್ಯ ಈ ಮೀಟಿಂಗ್ನಲ್ಲಿ ಏನಾಗಬಹುದು ಅನ್ನುವಂತಹ ವಿಚಾರಗಳಷ್ಟೇ ಹೇಳಬಹುದೇ ಹೊರತು ಎಕ್ಸಾಕ್ಟಾಗಿ ಹೀಗೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಸಾಕಷ್ಟು ಸಚಿವರ ಜೊತೆ ಮೀಟಿಂಗನ್ನು ಮಾಡಿ ಚರ್ಚೆಯನ್ನು ಮಾಡಿ ರಾಜೀನಾಮೆ ಕೊಡೋದೇ ಆದಂತಹ ಸಂದರ್ಭದಲ್ಲಿ ಮುಂದೆ ಏನು ಮಾಡಬೇಕು, ಮುಂದೆ ದೆಹಲಿಗೆ ಮತ್ತೆ ಹೋಗಿ ಅವರನ್ನು ಒಂದು ಭೇಟಿಯನ್ನು ಆಗಬೇಕಂದ್ರೆ ಹೈಕಮಾಂಡ್ನ ಭೇಟಿ ಆಗಬೇಕಾ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ವಿಧಾನವನ್ನು ಅನುಸರಿಸಬೇಕು, ಮತ್ತು ಈಗಾಗಲೇ ಹೈಕಮಾಂಡ್ ಏನೊಂದು ಆಫರ್ಗಳನ್ನು ಕೊಟ್ಟಿದೆ ಆ ಆಫರ್ಗಳನ್ನು ಒಪ್ಪಿಕೊಳ್ಳಬೇಕಾ ಬೇಡವಾ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಮುಂದಿನ ಒಂದು ಹೆಜ್ಜೆಯನ್ನು ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ರಾಜ್ಯಪಾಲರು ಬಂದ ಬಳಿಕ ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ರಾಜೀನಾಮೆ ಕೊಡೋದೇ ಆಗಿದೆ ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಒಂದಷ್ಟು ವಿಚಾರಗಳೇನಿದೆ, ಒಂದು ಹೈಕಮಾಂಡ್ ಜೊತೆ ನಡೆದಂತಹ ಒಂದು ಚರ್ಚೆಗಳಾಗಿರಬಹುದು ಮತ್ತು ಇಂಟರ್ನಲ್ ಚರ್ಚೆಗಳಾಗಿರಬಹುದು, ಅಲ್ಲೆಲ್ಲವೂ ಕೂಡ
ಕೆಲವರಿಗೆ ಸ್ಪಷ್ಟವಾಗಿದೆ ಇಂದು ಏನಾಗುತ್ತೆ ಅಂತ ಹೇಳಿ. ಆದರೆ ಅದನ್ನು ಅಧಿಕೃತವಾಗಿ ಹೇಳುವಂತಹ ಒಂದು ವಿಚಾರಗಳು ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಎಲ್ಲರ ಕುತೂಹಲ ಆ ಒಂದು ಔತಣ ಕೂಟದ ಮೇಲೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿ ಏನಾಗಬಹುದು, ಅಲ್ಲಿಯೇ ಒಂದು ರಾಜೀನಾಮೆಯನ್ನು ಘೋಷಣೆಯನ್ನು ಮಾಡಬಹುದಾ ಅಥವಾ ಬೇರೆ ಏನಾದರೂ ನಡೆ ಇದೆಯಾ ಸಿದ್ದರಾಮಯ್ಯ ಅವರದ್ದು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಅಭಿಷೇಕ್ ಜಯಶಂಕರ್. ರಾಜ್ಯ ರಾಜಕೀಯದಲ್ಲಿಂದು ಬ್ಲಾಕ್ ಬಸ್ಟರ್ ಗುರುವಾರ. ಪ್ರಮುಖವಾಗಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗಕ್ಕೆ ಕೌಂಟೌನ್ ಶುರುವಾಗಿದೆ. ಕುತೂಹಲವನ್ನ ಕೇಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ಈ ಉಪಹಾರ ಕೂಟ. ಕೆಲವೇ ಕ್ಷಣಗಳಲ್ಲಿ ಸಚಿವರಿಗೆ ಸಿಎಂ ಉಪಹಾರ ಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಉಪಹಾರ ಕೂಟದಲ್ಲಿ ರಾಜೀನಾಮೆಯನ್ನ ಘೋಷಿಸ್ತಾರ ಸಿಎಂ ಆಗಿದ್ರೆ? ತೀವ್ರ ಕುತೂಹಲವನ್ನ ಕೇಳಿಸಿದೆ ಸಿಎಂ ಔತಣ ಕೂಟ. ಇವತ್ತು ಪ್ರಮುಖವಾಗಿ ಬಹಳ ಈ ಗುರುವಾರ ಒಂದು ರೀತಿಯಾಗಿ ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಸಚಿವರಿಗೆ ಔತಣ ಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಸಚಿವರು ಕೂಡ ಕಾವೇರಿ ನಿವಾಸದಲ್ಲಿ ಇವತ್ತು ಔತಣ ಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಇವತ್ತು ಬ್ಲಾಕ್ ಬಸ್ಟರ್ ಗುರುವಾರ. ಹಾಗಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಳ್ತಾರಾ? ಇವತ್ತಿನ ಉಪಹಾರದ ಚರ್ಚೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಸಿದ್ದರಾಮಯ್ಯನವರು ಪದತ್ಯಾಗವನ್ನ ಮಾಡ್ತಾರಾ ಇವತ್ತೇ ಅನ್ನುವಂತಹ ವಿಚಾರವಾಗಿ ನೋಡಿ. ಪ್ರಮುಖವಾಗಿ ರಾಜ್ಯಪಾಲರು ರಾಜ್ಯದಲ್ಲಿಲ್ಲ, ಆದರೆ ಅಧಿಕೃತವಾಗಿ ರಾಜೀನಾಮೆ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ನಿಯಮಾವಳಿಗಳ ಪ್ರಕಾರ ರಾಜೀನಾಮೆಯನ್ನು ನೀಡುವಂಥದ್ದಿದೆ. ಅಧಿಕೃತವಾಗಿ ರಾಜ್ಯಪಾಲರಿಂದ ಅದಕ್ಕೆ ಮುದ್ರೆ ಒತ್ತಬೇಕು. ಸೊ ಹಾಗಾಗಿ ಆವಾಗ ರಾಜ್ಯಪಾಲರು ಯಾವಾಗ ರಾಜ್ಯಕ್ಕೆ ಆಗಮಿಸ್ತಾರೆ, ಹಾಗೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮುದ್ರೆ ಬಿದ್ದ ನಂತರವಾಗಿ ಈ ರಾಜೀನಾಮೆ ಘೋಷಣೆ ಆಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ರಾಜ್ಯಪಾಲರಿಲ್ಲ. ಆದ್ರೆ ಔತಣ ಕೂಟವನ್ನ ಏರ್ಪಾಡು ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ಆಡೋದಕ್ಕೆ, ಹಾಗೆ ಈ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನು ನಡೆಸೋದಕ್ಕೆ. ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ನಡೀತಾ ಇರುವಂಥ ಪ್ರೋಸೆಸ್ ಅಲ್ಲ. ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ್ಲಿಂದಲೂ ಕೂಡ ಈ ಕುರ್ಚಿಯ ಕಾದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಹೊರ ಬೀಳ್ತಾನೆ ಇದ್ವು. ಇಲ್ಲ, ಈಗ ಸಿಎಂ ಬದಲಾವಣೆ ಆಗ್ತಾರೆ, ನೆಕ್ಸ್ಟ್ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಕಾವೇರಿ ನಿವಾಸದಿಂದಲೇ ನೇರವಾಗಿ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆ, ಮತ್ತೊಂದು ಕಡೆ ಇವತ್ತಿನ ಔತಣ ಕೂಟದ ಚರ್ಚೆ. ಹಾಗೆ ರಾಜೀನಾಮೆಯನ್ನ ಇವತ್ತೇ ಘೋಷಣೆ ಮಾಡ್ತಾರಾ? ರಾಜ್ಯಪಾಲರ ಇಲ್ಲದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜೀನಾಮೆ ಮುಂದಕ್ಕೆ ಹೋಗ್ಬೋದಾ? ಹಾಗೆ ಔತಣ ಕೂಟದಲ್ಲಿ ಎಲ್ಲ ಸಚಿವರು ಭಾಗಿಯಾಗೋದಕ್ಕೆ ಈಗಾಗಲೇ ಬರ್ತಿದ್ದಾರಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್, ಖಂಡಿತ. ಈಗಾಗಲೇ ಏನು 11:30 ಸಂದರ್ಭದಲ್ಲಿ ಏನೋ ಒಂದು ಕೂಟವನ್ನು ಏರ್ಪಾಡು ಮಾಡಲಿದ್ದಾರೆ. ಅಲ್ಲಿ ಸಹಜವಾಗಿಯೇ ಒಂದು ಕುತೂಹಲ ಇದೆ. ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ, ಅಂದರೆ ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರು ರಾಜೀನಾಮೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ರಾಜ್ಯಪಾಲರು ಇಲ್ಲದೆ ಅವರ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಕೂಡ ಮಾಡಬಹುದಾಗಿದೆ ಕಾನೂನಾತ್ಮಕವಾಗಿ. ಹೀಗಾಗಿ ಅವರ ಸಲ್ಲಿಕೆಯನ್ನು ಮಾಡಿದ ಬಳಿಕ ರಾಜ್ಯಪಾಲರಿಗೆ ಈ ರೀತಿಯಾದಂತಹ ಒಂದು ಇಂಟಿಮೇಷನ್ಗಳನ್ನು ಕೊಡಬಹುದಾಗಿದೆ. ಈ ರೀತಿಯಾಗಿ ಕೂಡ ರಾಜೀನಾಮೆ ಸಲ್ಲಿಕೆಯನ್ನು ಮಾಡಬಹುದಾಗಿದೆ. ಅವರು ರಾಜ್ಯಪಾಲರು ಅಂದರೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಇರಲೇಬೇಕು ಅಂತ ಏನೂ ಇದಿಲ್ಲ. ಹೀಗಾಗಿ ಇಂದಿನ ನಿರ್ಧಾರ ಏನಿದೆ ಅಂದರೆ ಈ ಒಂದು ಔತಣ ಕೂಟದಲ್ಲಿ ನಡೆಯುವಂತಹ ಒಂದು ನಿರ್ಧಾರ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಇದು ಮಾಡಿಕೊಟ್ಟಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ, ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು. ಅದೆಲ್ಲವೂ ಕೂಡ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇನಿದೆ ಅಂದರೆ ಒಂದು ರೀತಿಯಾದಂತಹ ಅಥೆಂಟಿಕ್ ಆದಂತಹ ಯಾರೂ ಕೂಡ ಈ ರೀತಿ ಇಂತಹ ಒಂದು ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ, ಹೊಸ ಸಿಎಂ ಆಯ್ಕೆ ಆಗ್ತಾರೆ ಅನ್ನುವಂತಹ ಒಂದು ವಿಚಾರಗಳು ಇಲ್ಲಿಯವರೆಗೆ ಹೇಳುವಂತಹ ಒಬ್ಬ ಅಥೆಂಟಿಕ್ ಪರ್ಸನ್ ಯಾರು ಕೂಡ ಇದನ್ನು ಸ್ಪಷ್ಟವಾಗಿ ಅಂದರೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಸದ್ಯ ಈ ಮೀಟಿಂಗ್ನಲ್ಲಿ ಏನಾಗಬಹುದು ಅನ್ನುವಂತಹ ವಿಚಾರಗಳಷ್ಟೇ ಹೇಳಬಹುದೇ ಹೊರತು ಎಕ್ಸಾಕ್ಟಾಗಿ ಹೀಗೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಸಚಿವರ ಸಾಕಷ್ಟು
ಒಂದಷ್ಟು ಸಚಿವರ ಜೊತೆ ಮೀಟಿಂಗನ್ನು ಮಾಡಿ ಚರ್ಚೆಯನ್ನು ಮಾಡಿ ರಾಜೀನಾಮೆ ಕೊಡೋದೇ ಆದಂತಹ ಸಂದರ್ಭದಲ್ಲಿ ಮುಂದೆ ಏನು ಮಾಡಬೇಕು, ಮುಂದೆ ದೆಹಲಿಗೆ ಮತ್ತೆ ಹೋಗಿ ಅವರನ್ನು ಒಂದು ಭೇಟಿಯನ್ನು ಆಗಬೇಕಂದ್ರೆ ಹೈಕಮಾಂಡ್ನ ಭೇಟಿ ಆಗಬೇಕಾ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ವಿಧಾನವನ್ನು ಅನುಸರಿಸಬೇಕು ಮತ್ತು ಈಗಾಗಲೇ ಹೈಕಮಾಂಡ್ ಏನೊಂದು ಆಫರ್ಗಳನ್ನು ಕೊಟ್ಟಿದೆ ಆ ಆಫರ್ಗಳನ್ನು ಒಪ್ಪಿಕೊಳ್ಳಬೇಕಾ ಬೇಡವಾ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಸಚಿವರ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಮುಂದಿನ ಒಂದು ಹೆಜ್ಜೆಯನ್ನು ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ರಾಜ್ಯಪಾಲರು ಬಂದ ಬಳಿಕ ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ರಾಜೀನಾಮೆ ಕೊಡೋದೇ ಆಗಿದೆ ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಒಂದಷ್ಟು ವಿಚಾರಗಳೇನಿದೆ, ಒಂದು ಹೈಕಮಾಂಡ್ ಜೊತೆ ನಡೆದಂತಹ ಒಂದು ಚರ್ಚೆಗಳಾಗಿರಬಹುದು ಮತ್ತು ಇಂಟರ್ನಲ್ ಚರ್ಚೆಗಳಾಗಿರಬಹುದು, ಅಲ್ಲೆಲ್ಲವೂ ಕೂಡ ಕೆಲವರಿಗೆ ಸ್ಪಷ್ಟವಾಗಿದೆ ಇಂದು ಏನಾಗುತ್ತೆ ಅಂತ ಹೇಳಿ. ಆದರೆ ಅದನ್ನು ಅಧಿಕೃತವಾಗಿ ಹೇಳುವಂತಹ ಒಂದು ವಿಚಾರಗಳು ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಎಲ್ಲರ ಕುತೂಹಲ ಆ ಒಂದು ಔತಣ ಕೂಟದ ಮೇಲೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿ ಏನಾಗಬಹುದು, ಅಲ್ಲಿಯೇ ಒಂದು ರಾಜೀನಾಮೆಯನ್ನು ಘೋಷಣೆಯನ್ನು ಮಾಡಬಹುದಾ ಅಥವಾ ಬೇರೆ ಏನಾದರೂ ನಡೆ ಇದೆಯಾ ಸಿದ್ದರಾಮಯ್ಯ ಅವರದ್ದು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಅಭಿಷೇಕ್ ಜಯಶಂಕರ್.